ವರ್ಷಗಳಿಂದ ನಾವು ಜೊತೆಯಲ್ಲಿ ಕೆಲಸ ಮಾಡಿದ್ವಿ ಬಜರಂಗದಲ್ಲಿ. ಮೈನಾಗಿ ನಮ್ಮ ಬಾಲಾಜಿ, ಅಪ್ಪಿ, ಬಜರಂಗದಳ ಬಾಬು ಅದೆಲ್ಲ ಒಟ್ಟೊಟ್ಟಾಗಿ ಸುಮಾರು ಒಂದು 30 ವರ್ಷಗಳಿಂದ ನಾವು ಕೆಲಸ ಮಾಡ್ಕೊಂಡ್ಬಂದಿದ್ವಿ. ಅದೇ ಯುವ ಮೋರ್ಚಾ ಅಧ್ಯಕ್ಷರಾಗಿದ್ದರು ಪಕ್ಕದಲ್ಲಿ. ಅದೇ ಅವ್ರ ಬಿಸ್ನೆಸ್ ನಿಮಿತ್ತ ಬೆಂಗಳೂರಿಗೆ ಕೊಟ್ಬಿಟ್ರು. ಕೋಲಾರ ನಾವು ವಿಸಿಟಿಂಗ್ ಪ್ಲೇಸ್ ಇಟ್ಕೊಂಡವ್ರೆ. ನಾವು ಕೋಲಾರದಲ್ಲಿ ಬಂದು ಕೆಲಸ ಮಾಡಬೇಕು ಅಂತ ನಮ್ಮ ಆಸೆ. ಯಾಕಂದರೆ ಸೆಂಟ್ರಲ್ BJP ಕಟ್ಟಬೇಕನ್ನೋದು. ಅವ್ರಿಗೆ BJP ರಾಜೇಂದ್ರ ಅಂತಲೇ ನಮ್ಮ ಫೋನಲ್ಲಿ ಕೂಡ ನಾವು ಇದು ಮಾಡ್ಕೊಂಡ್ರು. ಯಾಕಂದರೆ ಕೆಲವರೆಲ್ಲ ಕಡೆ ಹೊರಟೋದ್ರು. ಆದರೆ ಕೂಡ ಪಾಪ ರಾಜೇಂದ್ರ BJP ಇದ್ದು ರಾಜ್ಯದ ಜವಾಬ್ದಾರಿಗೆ ಹಲವಾರು ಜವಾಬ್ದಾರಿ ತಗೊಂಡು ಇವತ್ತು ನಮ್ಮ ಜೊತೆ ಇದ್ದಾರೆ. ನಮ್ಮ ಬಾಲಾಜಿ, ಸುಧಾಕರು, ನಮ್ಮ CD ರಾಮಚಂದ್ರವರು, ನಮ್ಮ ಆತ್ಮೀಯ ಸ್ನೇಹಿತರು ಮಹೇಶ್ ಅವರು, ಮುರಳಿ, ನಮ್ಮ AVP ಮುರಳಿ ಅವಾಗಿಂದ ನಮ್ಮ ಜೊತೆ ಇದ್ದು ಇವತ್ತು ಚಿಂತೆ ಮಾಡಿದ್ದಾರೆ. ಶಿವು, ಸತೀಶು, ನಮ್ಮ ಕೌನ್ಸಲರ್ ಮಂಜು ಮತ್ತು ವಿಜಿ, ನಮ್ಮ ಚಿನ್ನಪ್ಪಿ ಎಲ್ಲ ಇದ್ದು ಇವತ್ತು ಅವ್ರಿಗೆ ಈ ಪ್ರತಿ ವರ್ಷ ಬೇರೆಯವರೆಲ್ಲ ಮಾಡ್ಕೊತಾರೆ. ಅದು ಯಾರೆಲ್ಲ ಸಾಯಂಕಾಲ ಅವರೆಲ್ಲ ಅಣ್ಣಮ್ಮನ ಸನ್ನಿಧಿಯಲ್ಲಿ ಸಂಜೆ ಮಾಡ್ತಾರೆ. ಉತ್ತರ ಪ್ರಕಾಶ್ ಅವರು ಹೇಳ್ತಾ ಇದ್ರು ಸಂಜೆ ಅಲ್ಲಿ ಹೋಗ್ಬೇಕು, ಇಲ್ಲಿ ಬರೋಕ್ಕಾಗಲ್ಲ ಅಂತ. ಆ ಕಾರಣಕ್ಕೆ ನಮ್ಮದು ಸಭೆ ಇದಕ್ಕೆ ತಡೆ ಆಯಿತು. ಇಂಥ ಒಳ್ಳೆ ಜಾಗದಲ್ಲಿ ಬಂದು ಮಕ್ಕಳ ಜೊತೆ ಊಟ ಮಾಡಿ ಹುಟ್ಟುಹಬ್ಬ ಮಾಡಿಸ್ಕೊಂಡು ಸಾಮಾನ್ಯವಾಗಿಲ್ಲ. ಪಾರ್ಟಿಗಳು ಇನ್ನೊಂದು ಮಾಡ್ತಾರೆ. ಅದು ರಾಜೇಂದ್ರದು ಇವತ್ತು ಏನೇ ಆಗಲಿ ಎಷ್ಟೇ ದೊಡ್ಡವಾದ್ರೂ ನನ್ನ ಜಾಗದಲ್ಲಿ ಈ ಥರ ಮಕ್ಕಳ ಜೊತೆ ಆಚರಿಸಿ ದೊಡ್ಡ ಗುಣ ಅದನ್ನು ನಾವು ಬೆಲೆನೇ ಕಟ್ಟೋಕ್ಕಾಗಲ್ಲ. ಅವ್ರು ಇನ್ನಷ್ಟು 100 ವರ್ಷ ಆರೋಗ್ಯವಾಗಿದ್ದು ಅಂತಸ್ತು ಒಳ್ಳೆ ಜವಾಬ್ದಾರಿ ಸಿಕ್ಕಲಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಒಳ್ಳೆಯದಾಗಲಿ ರಾಜೇಂದ್ರ ಅವರೇ. ನಾವೆಲ್ಲ ಸೇರಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಯುವ ನಾಯಕ ನಮ್ಮ ಸಹೋದರ ರಾಜೇಂದ್ರ ಅವರ ಹುಟ್ಟುಹಬ್ಬವನ್ನು ಅಂತರಗಂಗೆ ವಿದ್ಯಾಸಂಸ್ಥೆಯಲ್ಲಿ ಆಚರಣೆ ಮಾಡೋಕ್ಕೆ ಎಲ್ಲ ಸೇರಿದ್ದೀರಿ. ಬಂದಿರುವಂಥ ಎಲ್ರಿಗೂ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ, ರಾಜೇಂದ್ರ ಅವರು ಬೆಂಗಳೂರಲ್ಲಿ ಇದ್ದರೂ ಕೂಡ ಅಲ್ಲಿ ಅನೇಕ ಕಡೆ ಬರ್ತಡೇ ಮಾಡ್ಕೊಂಡ್ರು ಕೂಡ ಮೊದಲು ಆರಂಭ ಮಾಡಿದಂಥ ಅಂತರಗಂಗೆ ವಿದ್ಯಾಸಂಸ್ಥೆಯಲ್ಲಿ ಮರೀದೆ ಇಲ್ಲಿ ಬಂದು ಈ ಮಕ್ಕಳಿಗೆ ಒಂದು ಒಳ್ಳೆಯ ಊಟವನ್ನು ಹಾಕಿಸಿ ಎಲ್ಲ ಆತ್ಮೀಯರೊಂದಿಗೆ ಫೋನ್ ಮಾಡಿ ಎಲ್ಲರನ್ನೂ ಕರೆಸಿ ಒಂದು ಆತ್ಮೀಯವಾಗಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ಳೋದು ಅವರು ಸಂಪ್ರದಾಯ ಪಾಲಿಸ್ಕೊಂಡು ಬರ್ತಾ ಇದ್ದಾರೆ. ಇಡೀ ವರ್ಷ ಫೋನ್ ಮಾಡಿಲ್ಲ ಅಂದ್ರೂ ಕೂಡ ಬರ್ತಡೇ ರಾಜೇಂದ್ರ ಫೋನ್ ಮಾಡೋದಂದರೆ ಮಾರನೇ ದಿವಸ ಬರ್ತಡೇ ಇದೆ ಅಂತ ಹೇಳ್ತಾರೆ. ಸೊ ಆ ರೀತಿ ಈ ವರ್ಷ ಪೂರ್ತಿ ಫೋನ್ ಮಾಡಿಲ್ಲ, ಹೋದ ವರ್ಷ ಬರ್ತಡೇ ಆದಮೇಲೆ ನೆನ್ನೆ ಮಾಡಿರೋದು. ಸೊ ಆ ರೀತಿ ಮರೀದೆ ಫೋನ್ ಮಾಡಿ ಕಾರ್ಯಕ್ರಮಕ್ಕೆ. ಎಲ್ರಿಗೂ ನಮಸ್ಕಾರ. ಈ ದಿನ ವಿಶೇಷವಾದ ನಮ್ಮ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಅಣ್ಣಮ್ಮ ರಾಜೇಂದ್ರಣ್ಣ ಅವರ ಜನ್ಮದಿನ. ಈಗ ಈ ದಿನದಿಂದ ಇವತ್ತು ಕೋಲಾರದಲ್ಲಿ ಅಂತರಗಂಗೆಯ ರುದ್ರಾಶ್ರಮದಲ್ಲಿ ಈ ದಿನ ಮಕ್ಕಳ ಜೊತೆ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊತಾ ಇದ್ದಾರೆ. ಹಾಗೆ ನಮ್ಮ ಸ್ನೇಹಿತರು, ನಮ್ಮ ಕಾರ್ಯಕರ್ತರು ಎಲ್ಲರೂ ಸೇರಿ ನಮ್ಮ BJPಯ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಕೋಲಾರ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಚಲಪತಿಯವರು, ಹಾಗೆ ನಮ್ಮ ಬಂಗಾರಪೇಟೆಯ ಮಹೇಶಣ್ಣವರು, ನಮ್ಮ ಬಾಲಾಜಣ್ಣವರು, ಗಣೇಶಣ್ಣವರು, ನಮ್ಮ ಕೌನ್ಸಲರ್ ಮಂಜಣ್ಣವರು, ಹಾಗೆ ನಮ್ಮ ಎಲ್ಲ ಸ್ನೇಹಿತರು ಸೇರಿ, ಹಾಗೆ ಮಹೇಂದ್ರಣ್ಣವರು ಎಲ್ಲ ಸೇರಿ ಇವತ್ತು ನಮ್ಮ ರುದ್ರಾಶ್ರಮದಲ್ಲಿ ರಾಜೇಂದ್ರಣ್ಣ ಅವ್ರ ಹುಟ್ಟುಹಬ್ಬವನ್ನು ಆಚರಿಸಿದ್ದೀವಿ. ಯಾಕಪ್ಪ ಆಚರಿಸಿದ್ದೀವಿ ಅಂದರೆ, ಪ್ರತಿ ಜನನೂ ಏನು ಮಾಡ್ತಾರೆ ಅಂದರೆ ಅವ್ರ ಮನೆಗಳ ಹತ್ರ ಅವ್ರದ್ದೇ ಆದಂಥ ಓದಲ್ಲಿ ಬೇರೆ ಥರ ಅಂದರೆ ಈಗಿನ ಪ್ರಪಂಚದಲ್ಲಿ ಗೊತ್ತಿದೆಯಲ್ಲ, ಎಲ್ಲೆಂದ್ರಲ್ಲಿ ಕ್ಲಬ್ಬಲ್ಲಿ ಅಲ್ಲಿ ಇಲ್ಲಿ ಅವ್ರು ದುಡ್ಡಿರೋಗಸ್ರು ಎಲ್ಲಿ ಬೇಕೋ ಮಾಡ್ತಾರೆ. ಬಟ್ ಆದರೆ ನಮ್ಮ ಕಾರ್ಯಕರ್ತರು ಹಾಗೆ ನಮ್ಮ ರಾಜೇಂದ್ರಣ್ಣ ಅವ್ರು ಯಾಕೆ ನಮ್ಮ ಆಶ್ರಮದಲ್ಲೇ ಇವತ್ತು ಇನ್ನು ಕೋಲಾರದಲ್ಲಿ ಒಂದೇ ಅಲ್ಲ, ಬೆಂಗಳೂರಲ್ಲಿ ಸುಮಾರು ಆಶ್ರಮಗಳಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ ಅಣ್ಣ ಹೆಸರಲ್ಲಿ. ಯಾಕೆಂದರೆ ಅವ್ರದ್ದು ಮಾಡಿರ್ತಕ್ಕಂಥ ಒಳ್ಳೆ ಕೆಲಸ. ಏನು ಒಳ್ಳೆ ಕೆಲಸ ಅಂದರೆ, ನಾವು ಒಬ್ರಿಗೆ ಊಟ ಹಾಕ್ತೀವಲ್ಲ, ಅದೇ ದೊಡ್ಡದೊಂದು ಒಳ್ಳೆ ಕೆಲಸ. ಇಷ್ಟೊಂದು ಜನ ಕಾರ್ಯಕರ್ತರು ಅವ್ರ ಜೊತೆ ಇದ್ದಾರಂದರೆ ಒಳ್ಳೆತನ. ಇವತ್ತು ಅಣ್ಣಮ್ಮನ ದೇವಸ್ಥಾನದಲ್ಲಿ ಅಣ್ಣಮ್ಮ ಅಂತ ಹೆಸರು ಯಾಕೆ ಬಂತು? ಅಣ್ಣಮ್ಮ ತಾಯಿ ಆಶೀರ್ವಾದದಿಂದ ಇವತ್ತು ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿ ಅವ್ರಿಗೆ ಒಳ್ಳೇದಾಗಲಿ. ಈ ಮುಂದೆ ಸುಮಾರು ವರ್ಷಗಳಿಂದ ಮಾಡ್ತಾ ಇದ್ದಾರೆ. ಈ ಆಶ್ರಮ ನಾವು ಹಿಂದೆ ಎಲ್ಲ ನೋಡಿದಾಗ ಏನೂ ಇರಲಿಲ್ಲ, ಇಲ್ಲಿ ಸರಿಯಾದ ಒಂದು ಮೂಲಭೂತ ಸೌಕರ್ಯ ಇರಲಿಲ್ಲ. ರಾಜೇಂದ್ರ ಅಣ್ಣವರೇ ಈಗ ಅವಾಗ ಒಂದು 2 ಲಕ್ಷ ರೂಪಾಯಿ, ಆಗಿ 2 ಲಕ್ಷ ಅಂದರೆ ಒಂದು 20 ಲಕ್ಷ ಸಮಾನ. ಆಗ ಆಶ್ರಮದಲ್ಲಿ ಒಂದು ಟಾಯ್ಲೆಟ್ಸ್ ಎಲ್ಲ ಕಟ್ಕೊಟ್ರು. ನಮ್ಮ MLC DS ವೀರಯ್ಯನವರ ನೇತೃತ್ವದಲ್ಲಿ ಅಣ್ಣ ಮುಂದೆ ನಿಂತು ಮಾಡಿಸ್ಕೊಟ್ರು. ಈಗ ಏನು ಅವ್ರ ಕೈಲಾಗಿರ್ತಕ್ಕಂಥ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಕಂಪ್ಯೂಟರ್ಸಿಂದ ಹಿಡಿದು ಪ್ರತಿಯೊಂದು, ಇಲ್ಲಿ ಕಂಪ್ಯೂಟರ್ಸು, ಇಲ್ಲಿ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳು ಏನಿದೆ ಎಲ್ಲವನ್ನು ಅವರಷ್ಟು ಕೈಯಲ್ಲಿ ಒಂದು ಸಹಾಯ ಮಾಡ್ತಾ ಇದ್ದಾರೆ. ಮುಂದೆ ಇದೇ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಸಹಾಯ ಮಾಡ್ತಾ, ಹಾಗೆ ಜನಗಳ ಜೊತೆ ಬೆರೀತಾ ನಾವೆಲ್ಲ ಅವ್ರ ಜೊತೆ ನಾವಿದ್ದು, ಹಾಗೆ ಅಣ್ಣಮ್ಮ ತಾಯಿ ಅವ್ರಿಗೆ ಒಳ್ಳೆ ಆಶೀರ್ವಾದವನ್ನು ಕೊಟ್ಟು ರಾಜಕೀಯವಾಗಿ ಜನಬಲವಾಗಿ ಚೆನ್ನಾಗಿ ಬೆಳೀಲಿ ಅಂತೇಳಿ ನಮ್ಮೆಲ್ಲ
ಆಶೀರ್ವಾದ ಮಾಡ್ತಾ ಇದ್ದೀವಿ ಅವರ ಸ್ನೇಹಿತರೆಲ್ಲರೂ ಸೇರಿ.